ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ. ನಾಳೆ ಬರುವ 14 ಡಿಸೆಂಬರ್ 2025 ಅಥಣಿಯ ಶಿವಾಜಿ ಸರ್ಕಲ್ನಲ್ಲಿ ಇರುವಂಥ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಅನೇಕ ಗಣ್ಯಾತೀತ ಗಣ್ಯರು ಆಗಮಿಸಲಿದ್ದು ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಮರಾಠ ಜಗದ್ಗುರು ಶ್ರೀ ಮಂಜುನಾಥ ಭಾರತೀ ಸ್ವಾಮೀಜಿಯವರು ಗೋಸಾವಿ ಮಠ ಇವರು ಆಗಮಿಸಲಿದ್ದಾರೆ. ಅವರ ಜೊತೆಗೆ ಪೂಜ್ಯ ಸಂಭಾಜಿ ವಿನಾಯಕ್ ಬಿಡೆ ಗುರೂಜಿ ಸಂಸ್ಥಾಪಕರು ಶಿವ ಪ್ರತಿಷ್ಠಾನ ಹಿಂದೂಸ್ತಾನ್ ಇವರು ಕೂಡ ಆಗಮಿಸಲಿದ್ದಾರೆ. ಅವರ ಜೊತೆಗೆ ನಮ್ಮ ಅಥಣಿಯ ಎಲ್ಲ ಸ್ವಾಮೀಜಿ ಅವರು ಆಗಮಿಸಲಿದ್ದು ಘನ ಉಪಸ್ಥಿತಿಯನ್ನು ಶ್ರೀಮಂತ ಶಾಹು ಛತ್ರಪತಿ ಮಹಾರಾಜ್ ಸೋಲಾಪುರ್ ಲೋಕಸಭಾ ಸದಸ್ಯರು ಇವರು ಕೂಡ ಆಗಮಿಸಲಿದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಜ್ಯೋತಿರಾದಿತ್ಯ ಸಿಂಧಿಯಾ ವಿಮಾನಯಾನ ಮಂತ್ರಿಗಳು ಮತ್ತು ಗ್ವಾಲಿಯರ್ ಸಂಸ್ಥಾನದ ಅರಸರು ಇವರು ಕೂಡ ಆಗಮಿಸಲಿದ್ದು ಅಧ್ಯಕ್ಷತೆಯನ್ನು ಶ್ರೀಮಂತ್ ಬಾಳಾ ಸಾಹೇಬ್ ಪಾಟೀಲ್ರವರು ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತೀತ ಗಣ್ಯರು ಆಗಮಿಸಲಿದ್ದು ನಮ್ಮ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸುಗಮವಾಗಿ ನಡೆಯುವ ದೃಷ್ಟಿಯಿಂದ ಪೂರ್ವಭಾವಿಯಾಗಿ ನಮ್ಮ ಎಲ್ಲ ಸ್ವಯಂ ಸೇವಕರು ಕೆಲಸಗಳ ವಿಭಜನೆಯನ್ನು ಮಾಡಿಕೊಂಡು ಪ್ರತಿ ಜಿಲ್ಲಾ ಪಂಚಾಯತ್ನ ಎಲ್ಲ ಹಳ್ಳಿಗಳಿಗೆ ಹೋಗಿ ಜನರಿಗೆ ಮನವಿಯನ್ನು ಮಾಡಿದ್ದಾರೆ. ಅದಲ್ಲದೆ ಬೇರೆ ಗಣ್ಯಾತೀತ ಗಣ್ಯರಿಗೆ ಮನವಿಯನ್ನು ಕೊಡಲಿಕ್ಕೆ ಮತ್ತು ಆಮಂತ್ರಣವನ್ನು ಕೊಡಲಿಕ್ಕೆ ಬೇರೆ ಬೇರೆ ಪ್ರಮುಖರು ಹೋಗ್ತಿದ್ದಾರೆ. ಈಗ ಎಲ್ಲರೂ ಕಾರ್ಯಕ್ರಮದ ಉತ್ಸಾಹದಲ್ಲಿದ್ದು ಒಂದು ವಿರಾಟ ಕಾರ್ಯಕ್ರಮವನ್ನು ಮಾಡುವುದು, ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಅದಕ್ಕೆ ನಮ್ಮ ಹಿಂದೂ ಹುಲಿ ಅನಿಸಿಕೊಂಡಂಥ ಬಿಜಾಪುರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಆಗಮಿಸಲಿದ್ದು ನಮ್ಮ ಅಥಣಿ ಎಲ್ಲ ಹಾಲಿ ಮಾಜಿ ಮತ್ತು ಎಲ್ಲ ಲೋಕಸಭೆಯ ಸದಸ್ಯರು ಮತ್ತು ಸಂಸದರು ಮತ್ತು ಇಲ್ಲಿ ಎಲ್ಲ ಶಾಸಕರು ಕೂಡ ಆಗಮಿಸಲಿದ್ದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದ್ದು ಸುಮಾರು 25,000 ಜನರು ಬರುವಂಥ ಒಂದು ನಿರೀಕ್ಷೆ ಇದೆ. ಅದಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಳ್ತೀವಿ. ಬೋಲೋ ಭಾರತ್ ಮಾತಾ ಕಿ ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ಭಾರತ್ ಮಾತಾ ಕಿ ಜೈ, ಹಿಂದೂ ಧರ್ಮ ಕಿ ಜೈ. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಲೋಕಾರ್ಪಣೆ ಸಮಾರಂಭ ಇದೇ ತಿಂಗಳು 14ರಂದು ನಡೀತಾ ಇದೆ. 10 ಗಂಟೆಗೆ ಬೆಳಿಗ್ಗೆ ಭೋಜರಾಜ ಕ್ರೀಡಾಂಗಣದಲ್ಲಿ ಜಾಹಿರ್ ಸಭೆ ಇರುವಂಥದ್ದು. ಈ ಒಂದು ಪುತ್ಥಳಿ ಅನಾವರಣವಾಗಿ ಉದ್ಘಾಟಕರಾಗಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು, ಪೂಜ್ಯರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಹಿಡ್ಕೊಂಡು ಎಲ್ಲ ರಾಜಕೀಯ ಮುಖಂಡರು, ಪರಮ ಪೂಜ್ಯರು, ಎಲ್ಲ ಬಾಂಧವರು, ಅಥಣಿ ಕಾಗವಾಡ ಎಲ್ಲ ನನ್ನ ಆತ್ಮೀಯ ಬಾಂಧವರು, ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಪುತ್ಥಳಿ ಅನಾವರಣ ಏನು ಆಗ್ತಾ ಇದೆ, ಇದು ಭಾಳ ಸಂತೋಷದ ಒಂದು ಬೆಳಗ್ಗೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತೇನೆ. 14ನೇ ತಾರೀಕು ತಾವೆಲ್ಲರೂ ಬರೋದು ಜೊತೆಗೆ ಎಲ್ಲರನ್ನು ಕರೆದುಕೊಂಡು ಹೋಗ್ಬೇಕಂತ ಹೇಳಿ ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. बोलो भारत माता की जय, जय शिवाजी, जय भवानी, जय शिवाजी, जय भवानी. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಲೋಕಾರ್ಪಣೆ ಸಮಾರಂಭ ಅಥಣಿ ಜಿಲ್ಲಾ ಬೆಳಗಾವಿ. ಈಗಾಗಲೇ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಯ ಆಮಂತ್ರಣ ಪತ್ರಿಕೆಗಳು ಹೋಗಿದ್ದು ಸುಮಾರು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು 10ರಿಂದ 20,000 ಜನ ಬರ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಕರಪತ್ರಗಳನ್ನು ನಾವು ಹಂಚಲಿಕ್ಕೆ ಹೋಗಿದ್ದೀವಿ. ಜಮಖಂಡಿ ತಾಲೂಕು ಇರ್ಬೋದು ಅಥವಾ ಬಿಜಾಪುರ ಜಿಲ್ಲಾ ಇರ್ಬೋದು. ಅನೇಕ ಹಿಂದೂ ಪರ ಕಾರ್ಯಕರ್ತರು ಈ ಸಭೆಗೆ ಆಗಮಿಸಿ ಶೋಭೆಯನ್ನು ತರುವುದರಲ್ಲಿ ಎರಡು ಮಾತಿಲ್ಲ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ನಮ್ಮ ಕೇಂದ್ರದ ಅನೇಕ ಸಚಿವರುಗಳು
ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಎಂದು ಗುರಿ ಅನ್ನಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಸಮಾಜದ ಹಿರಿಯ ಮುಖಂಡರು. ಸುಮಾರು 60ರಿಂದ 70 ವರ್ಷ 50 ವರ್ಷ ರಾಜಕೀಯ ಜೀವನದಲ್ಲಿ ಅತ್ಯಂತ ಕಪ್ಪು ಚುಕ್ಕಿಯಾದಂಥ ರಾಜಕಾರಣ ಮಾಡಿರ್ತಕ್ಕಂಥ PGR ಚಿಂದ್ಯಾರ್ ಅವರು ಕೂಡ ಈ ಸಮಾಜದ ಅತಿಯ ಹಿರಿಯ ಒಬ್ಬ ರಾಜಕೀಯ ಧುರೀಣರು, ಹಿರಿಯ ರಾಜಕೀಯ ಮುಖಂಡರು. ಅವರು ಕೂಡ ಆಗಮಿಸ್ತಾರೆ. ಅನೇಕ ಸತ್ಪುರುಷರು, ಶರಣರು, ಸಂತರು ಮತ್ತು ಈ ನಮ್ಮ ನಗರದ ಅಥಣಿ ನಗರದ ಮಠಾಧೀಶರು ಹಾಗೂ ಬೇರೆ ಬೇರೆ ಮಠಾಧೀಶರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಕೂಡ 14 ತಾರೀಕು ಎಂದು ಬರ್ತೈತಿ ಇದನ್ನ ಪುತ್ಥಳಿಯನ್ನು ಅನಾವರಣ ಮಾಡೋಣ ಅಂತಕ್ಕಂಥದ್ರಲ್ಲಿ ಅತ್ಯಂತ ಉತ್ಸುಕರಾಗಿದ್ದಾರೆ. 14 ತಾರೀಕು ಇಂದು 7 ನಾಳೆ 8 ಅಂತ ಹೇಳಿ ಜನ ಈಗಾಗಲೇ ಹಿಂದೂ ಯುವಕರ ಕರಪತ್ರವನ್ನು ಹಿಡ್ಕೊಂಡು ಓಣಿ ಬಂದಾಗ ನಾನು ಸರ್ ನೀವು ಬರ್ರಿ ಅಂತೇಳಿ ಅತ್ಯಂತ ವಾದಗಳಲ್ಲಿ ನಾವು ತಿರುಗಾಡಿದೆವು. ಅವರ ಉತ್ಸಾಹ ಬರ್ತಕ್ಕಂಥ ಏನು ತಂದಿರ್ತ ಮಾತು ಕೇಳ್ತಿರೋ ಹಿಂಗ್ರಿ ಅಂತ ಅಂದ್ಕೂಲೆ ನಮ್ಮ ಮನೆ ಎಲ್ಲ ಬರ್ತೀವಿ ಅಂತಕ್ಕಂಥ ಒಂದು ಉತ್ಸಾಹ ಪ್ರೀತಿ ತೋರಿಸಿದ್ರೆ ಅದು ಲಕ್ಷಾಂತರ ಅಲ್ಲ. ನನ್ನ ನಿರೀಕ್ಷಣೆಯ ಪ್ರಕಾರ 2ರಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವರು ಶ್ರೀಮಂತನ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ತನು ಮನದಿಂದ ಸೇವೆ ಮಾಡಿ ಈ ಪುತ್ಥಳಿ ಅನಾವರಣಕ್ಕೆ ಅವರು ಕೂಡ ಒಬ್ಬರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಚವಾನ್ ಸರ್ ಜೋರ್ಲೆ ಜಯಕಾರ ಹಾಕ್ರಿ. ಜೈ ಭವಾನಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಥಣಿ ನಗರ ವ್ಯಾಪ್ತಿಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಉದ್ಘಾಟನಾ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತೆಲ್ಲ ಶಿವಭಕ್ತರ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಹತ್ರ ಸೇರಿದ್ದಾರೆ. ಇಲ್ಲಿ ನಮ್ಮ ವಕೀಲರಾದಂಥ ಪ್ರಕಾಶ್ ಮೌರ್ಯ ಅವರು ಈ ಒಂದು ಸಭೆ ಉದ್ದೇಶಿಸಿ 2 ನಿಮಿಷಗಳ ಕಾಲ ಮಾತಾಡಬೇಕಂತ ಮೇನ್ ಸ್ಪಷ್ಟೀಕರಣ ಅಟ ತಿಳಿಸ್ರಿ. ಇಡೀ ರಾಜ್ಯದ 30 ಜಿಲ್ಲಾಕ್ಕೆ ಹೋಗ್ತಿರ್ತೈತೆ ರೀ. ದಿನಾಂಕ 14/12/2025 10 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಇದ್ದು ಸಮಸ್ತ ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದೂ ಶಿವಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕು ಮತ್ತು ಗೌರವಿಸಬೇಕನ್ನು ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕೇಂದ್ರದ ಮಂತ್ರಿಗಳಾದ ಜ್ಯೋತಿರಾಜ್ ಸಿಂಧ್ಯಾ ಅವರು ಮತ್ತು ಶಿವಾಜಿ ವಂಶಸ್ಥರು ಆದ ಕೋಲ್ಹಾಪುರ MP ಯಾವ ಮಹಾರಾಜರ ವಂಶಸ್ಥರು ಅವರು ಉಪಸ್ಥಿತರಿರುವುದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಸ್ಥಳೀಯ ಶಾಸಕರಾದ ಲಕ್ಷ್ಮಣ ಸವದಿ ಅವರು, ರಾಜು ಕಾಗೆ ಅವರು, ಇನ್ನಿತರ ಹಲವಾರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೋಟಿ ನಮನಗಳನ್ನ ಸಲ್ಲಿಸಿ ವಿನಂತಿಸಿಕೊಳ್ತಾ ಇದ್ದೀವಿ. ಮತ್ತೊಂದು ಜಯಕಾರ ಹಾಕ್ರಿ. ಜೈ ಶಿವಾಜಿ, ಶಿವಾಜಿ ಮಹಾರಾಜ್ ಕಿ ಜೈ, ಜೈ ಶಿವಾಜಿ, ಜೈ ಭವಾನಿ.